ಬ್ರೋ, ರಸ್ತೆ ಮೇಲೆ ಇದ್ಯಾವ ರಾಕ್ಷಸ ಬರ್ತಾ ಇದೆ? AB ಟ್ರೈಬ್ ಫ್ಯಾಮಿಲಿ. ನಾನ್ ಕಾರವಾರಕ್ಕೆ ಹೋಗ್ತಿದ್ದೆ, ರಸ್ತೆ ಮೇಲೆ ಇದನ್ನ ನೋಡಿ ಕಾರವಾರ ಕ್ಯಾನ್ಸಲ್. ಇಲ್ಲಿ ನೋಡಿ, ಇದು ಒಂದು ಸಾಮಾನ್ಯ ಗಾಡಿ ಅಲ್ಲ, ಇದು L&T ಕಂಪನಿ ಮಾಡಿರೋ ಸ್ಟೀಮ್ ಜನರೇಟರ್, ಅಂದ್ರೆ ಪರಮಾಣು ವಿದ್ಯುತ್ ಕೇಂದ್ರದ ಹೃದಯ ಭಾಗ. ಇದನ್ನ ತಯಾರು ಮಾಡಿದ್ದು ಗುಜರಾತ್ ಹಜಿರಾದಲ್ಲಿರೋ L&T ಫ್ಯಾಕ್ಟರಿಯಲ್ಲಿ. ಇದರ ಉದ್ದ 24 ಮೀಟರ್, ತೂಕ 200 ಟನ್ ಗಿಂತ ಜಾಸ್ತಿ. ಇದನ್ನು ಸಾಗಿಸೋಕೆ ಬಳಸಿರುವ ಭಾರಿ ಟ್ರೇಲರ್ ಹೆಸರು ಹೈಡ್ರಾಲಿಕ್ ಮಲ್ಟಿ ಎಕ್ಸೆಲ್ ಟ್ರೇಲರ್. ಇದರಲ್ಲಿ 100ಕ್ಕಿಂತ ಜಾಸ್ತಿ ಟೈರ್ ಗಳಿದ್ದವು, ಜೊತೆಗೆ ಇನ್ನೆರಡು ಟ್ರಕ್ ಕೂಡ, ಒಂದು ಬಿಳಿ ಕಂಟೈನರ್ ಟ್ರಕ್ ಮತ್ತು ಒಂದು ನೋಬ್ರೋಸ್ ರಿಯಲ್ ಸಪೋರ್ಟರ್ ವ್ಯಾನ್. ಇವೆಲ್ಲ ಒಟ್ಟಾಗಿ ಕನ್ವೆ ಇಂದ ಮೂವ್ ಆಗ್ತವೆ, ಯಾಕಂದ್ರೆ ಇದರಲ್ಲಿ ಒಬ್ಬ ಮಿಸ್ಟೇಕ್ ಮಾಡಿದ್ರು 200 ಟನ್ ಬಿತ್ತು. ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬರ ಹತ್ರ ಕೇಳಿದೆ, ಇದು ಗುಜರಾತ್ ಇಂದ ಇಲ್ಲಿಗೆ ಬರ್ಬೇಕಾದ್ರೆ 3 ತಿಂಗಳು ತೆಗೆದುಕೊಂಡಿದೆ. ಅಷ್ಟು ದೊಡ್ಡ ಗಾಡಿ ಹೈವೇ ಮೇಲೆ ಹೋಗ್ಬೇಕಂದ್ರೆ ಏನ್ ಸುಮ್ನೆನಾ? ರಾತ್ರಿ ಮಾತ್ರ ಚಲಿಸುತ್ತ ಕಣ್ರಿ, ಹಗಲು ಟ್ರಾಫಿಕ್ ಇರುತ್ತೆ. ಈ ಗಾಡಿ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಹೋಗ್ತಾ ಇದೆ, ಯೂನಿಟ್ 5 ಮತ್ತು 6ಕ್ಕೆ. ಕಾರವಾರ ಪಕ್ಕದಲ್ಲಿರೋ ಕೈಗಾ ಅಲ್ಲಿ ಒಂದು ಬಾರಿ 700 ಮೆಗಾವ್ಯಾಟ್ ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ ಕಟ್ತಾ ಇದ್ದಾರೆ. ಇದು ಮುಟ್ಟಕ್ಕಿನ್ನು 15ರಿಂದ 20 ದಿವಸ ತಗೊಳ್ತಂತೆ. ಇಂಥ ಐತಿಹಾಸಿಕ ಘಟನೆ ನಮ್ಮ ಕಾರವಾರದಲ್ಲಿ ನಡೆಯುವುದು ಕಾಮನ್. ಅದನ್ನೇ ಮತ್ತೆ ಮತ್ತೆ ನೋಡೋದು ಎಷ್ಟು ಅದ್ಭುತ ಅಲ್ವಾ? ಇಂಥ ವಿಷಯ ನಿಮ್ ರಸ್ತೆಯಲ್ಲಿ ನೋಡಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಸಿಗೋಣ. ಲವ್ ಯು.